ಬಿಲಿಯನ್ ಡಾಲರ್ ಕೊಡುಗೆ ಬರ್ತಾ ಇದೆ. $24 ಬಿಲಿಯನ್ ಅರ್ಮೇನಿಯಾದ ಜಿಡಿಪಿಗೆ ಸಮ. ತೆರಿಗೆ ಮತ್ತು ಶುಲ್ಕದಿಂದಲೇ $3 ಬಿಲಿಯನ್ ಲಾಭ ಆಗ್ತಾ ಇದೆ. ತೆರಿಗೆ ಮತ್ತು ಶುಲ್ಕ. ಆಹಾರ ಬಟ್ಟೆಯಿಂದ ಅಪಾರ ಪ್ರಮಾಣದಲ್ಲಿ ಮಾರಾಟ ಆಗ್ತಾ ಇದೆ. ಹೋಟೆಲ್ಗಳು ಸಂಪೂರ್ಣವಾಗಿ ಬುಕ್ ಆಗಿದೆ. ವಿಮಾನಗಳು ಬುಕ್ ಆಗಿದೆ. 300 ಕಿಲೋಮೀಟರ್ ಇದು ಹೇಳಿದ್ವು ಅಲ್ವ, ಯಾವುದು ಏನೋ ಟ್ರಾಫಿಕ್ ಆಗಿತ್ತು ಅಂತೇಳಿ. ಟ್ರಾಫಿಕ್ ಜಾಮ್ ಅಂತ ಹೇಳ್ತೀವಿ, ನಿಜ ಟ್ರಾಫಿಕ್ ಜಾಮ್ ಆಗತ್ತೆ, ಕಷ್ಟ ಆಗತ್ತೆ. ಆದರೆ ಆ 300 ಕಿಲೋಮೀಟರ್ ಅಕ್ಕಪಕ್ಕದಲ್ಲಿ ಅಂಗಡಿಗಳಿರುತ್ತಲ್ಲ, ಹಣ್ಣಿನ ಅಂಗಡಿ, ನೀರಿನ ಅಂಗಡಿ, ಬಿಸ್ಕೆಟ್ನ ಅಂಗಡಿ, ಹೋಟೆಲ್ಲು, ತಿಂಡಿ, ಬಟ್ಟೆ, ಪೆಟ್ರೋಲ್, ಡೀಸೆಲ್ ವ್ಯಾಪಾರ ಆಗುತ್ತಾ ಇಲ್ಲೋ? ಪ್ರಯಾಗ್ರಾಜ್ನಿಂದ 50 ಮೈಲಿ ದೂರದ ಜನಕ್ಕೂ ಲಾಭ ಆಗ್ತಾ ಇದೆ. ರಸ್ತೆ ಪಕ್ಕದಲ್ಲಿ ನೂರಾರು ಅಂಗಡಿಗಳು ತಲೆ ಎತ್ತುತ್ತಾ ಇದೆ. ಅಯೋಧ್ಯೆ, ವಾರಣಾಸಿ ಮೇಲೂ ಕುಂಭದ ಎಫೆಕ್ಟ್ ಇದೆ. ಇಡೀ ಉತ್ತರ ಪ್ರದೇಶಕ್ಕೆ ಲಾಭ ತರ್ತಾ ಇದೆ ಕುಂಭಮೇಳ. ಈಗ ನೀವು ಟಿ ನರಸೀಪುರದಲ್ಲಿ ಎಷ್ಟು ಲಾಭ ಬಂದೆ? ನನಗಂತೂ ಖುಷಿ ಇದೆ, ನನ್ನ ರಾಜ್ಯಕ್ಕೆ ಲಾಭ ಬರ್ತಾ ಇದೆ ಅಂತೇಳಿ. ನೆಕ್ಸ್ಟ್, $1 ಬಿಲಿಯನ್ ಕೊಡುಗೆ ಬರ್ತಾ ಇದೆ. $24 ಬಿಲಿಯನ್ ಅರ್ಮೇನಿಯಾದ ಜಿಡಿಪಿಗೆ ಸಮ. ತೆರಿಗೆ ಮತ್ತು ಶುಲ್ಕದಿಂದಲೇ $3 ಬಿಲಿಯನ್ ಲಾಭ ಆಗ್ತಾ ಇದೆ. ತೆರಿಗೆ ಮತ್ತು ಶುಲ್ಕ. ಆಹಾರ ಬಟ್ಟೆಯಿಂದ ಅಪಾರ ಪ್ರಮಾಣದಲ್ಲಿ ಮಾರಾಟ ಆಗ್ತಾ ಇದೆ. ಹೋಟೆಲ್ಗಳು ಸಂಪೂರ್ಣವಾಗಿ ಬುಕ್ ಆಗಿದೆ. ವಿಮಾನಗಳು ಬುಕ್ ಆಗಿದೆ. 300 ಕಿಲೋಮೀಟರ್ ಇದು ಹೇಳಿದ್ವು ಅಲ್ವ, ಯಾವುದು ಏನೋ ಟ್ರಾಫಿಕ್ ಆಗಿತ್ತು ಅಂತೇಳಿ. ಟ್ರಾಫಿಕ್ ಜಾಮ್ ಅಂತ ಹೇಳ್ತೀವಿ, ನಿಜ ಟ್ರಾಫಿಕ್ ಜಾಮ್ ಆಗತ್ತೆ, ಕಷ್ಟ ಆಗತ್ತೆ. ಆದರೆ ಆ 300 ಕಿಲೋಮೀಟರ್ ಅಕ್ಕಪಕ್ಕದಲ್ಲಿ ಅಂಗಡಿಗಳಿರುತ್ತಲ್ಲ, ಹಣ್ಣಿನ ಅಂಗಡಿ, ನೀರಿನ ಅಂಗಡಿ, ಬಿಸ್ಕೆಟ್ನ ಅಂಗಡಿ, ಹೋಟೆಲ್ಲು, ತಿಂಡಿ, ಬಟ್ಟೆ, ಪೆಟ್ರೋಲ್, ಡೀಸೆಲ್ ವ್ಯಾಪಾರ ಆಗುತ್ತಾ ಇಲ್ಲೋ? ಪ್ರಯಾಗ್ರಾಜ್ನಿಂದ 50 ಮೈಲಿ ದೂರದ ಜನಕ್ಕೂ ಲಾಭ ಆಗ್ತಾ ಇದೆ. ರಸ್ತೆ ಪಕ್ಕದಲ್ಲಿ ನೂರಾರು ಅಂಗಡಿಗಳು ತಲೆ ಎತ್ತುತ್ತಾ ಇದೆ. ಅಯೋಧ್ಯೆ, ವಾರಣಾಸಿ ಮೇಲೂ ಕುಂಭದ ಎಫೆಕ್ಟ್ ಇದೆ. ಇಡೀ ಉತ್ತರ ಪ್ರದೇಶಕ್ಕೆ ಲಾಭ ತರ್ತಾ ಇದೆ ಕುಂಭಮೇಳ. ಈಗ ನೀವು ಟಿ ನರಸೀಪುರದಲ್ಲಿ ಎಷ್ಟು ಲಾಭ ಬಂದೆ? ನನಗಂತೂ ಖುಷಿ ಇದೆ, ನನ್ನ ರಾಜ್ಯಕ್ಕೆ ಲಾಭ ಬರ್ತಾ ಇದೆ ಅಂತೇಳಿ. ನೆಕ್ಸ್ಟ್, $1 ಬಿಲಿಯನ್ ಕೊಡುಗೆ ಬರ್ತಾ ಇದೆ. $24 ಬಿಲಿಯನ್ ಅರ್ಮೇನಿಯಾದ ಜಿಡಿಪಿಗೆ ಸಮ. ತೆರಿಗೆ ಮತ್ತು ಶುಲ್ಕದಿಂದಲೇ $3 ಬಿಲಿಯನ್ ಲಾಭ ಆಗ್ತಾ ಇದೆ. ತೆರಿಗೆ ಮತ್ತು ಶುಲ್ಕ. ಆಹಾರ ಬಟ್ಟೆಯಿಂದ ಅಪಾರ ಪ್ರಮಾಣದಲ್ಲಿ ಮಾರಾಟ ಆಗ್ತಾ ಇದೆ. ಹೋಟೆಲ್ಗಳು ಸಂಪೂರ್ಣವಾಗಿ ಬುಕ್ ಆಗಿದೆ. ವಿಮಾನಗಳು ಬುಕ್ ಆಗಿದೆ. 300 ಕಿಲೋಮೀಟರ್ ಇದು ಹೇಳಿದ್ವು ಅಲ್ವ, ಯಾವುದು ಏನೋ ಟ್ರಾಫಿಕ್ ಆಗಿತ್ತು ಅಂತೇಳಿ. ಟ್ರಾಫಿಕ್ ಜಾಮ್ ಅಂತ ಹೇಳ್ತೀವಿ, ನಿಜ ಟ್ರಾಫಿಕ್ ಜಾಮ್ ಆಗತ್ತೆ, ಕಷ್ಟ ಆಗತ್ತೆ. ಆದರೆ ಆ 300 ಕಿಲೋಮೀಟರ್ ಅಕ್ಕಪಕ್ಕದಲ್ಲಿ ಅಂಗಡಿಗಳಿರುತ್ತಲ್ಲ, ಹಣ್ಣಿನ ಅಂಗಡಿ, ನೀರಿನ ಅಂಗಡಿ, ಬಿಸ್ಕೆಟ್ನ ಅಂಗಡಿ, ಹೋಟೆಲ್ಲು, ತಿಂಡಿ, ಬಟ್ಟೆ, ಪೆಟ್ರೋಲ್, ಡೀಸೆಲ್ ವ್ಯಾಪಾರ ಆಗುತ್ತಾ ಇಲ್ಲೋ? ಪ್ರಯಾಗ್ರಾಜ್ನಿಂದ 50 ಮೈಲಿ ದೂರದ ಜನಕ್ಕೂ ಲಾಭ ಆಗ್ತಾ ಇದೆ. ರಸ್ತೆ ಪಕ್ಕದಲ್ಲಿ ನೂರಾರು ಅಂಗಡಿಗಳು ತಲೆ ಎತ್ತುತ್ತಾ ಇದೆ. ಅಯೋಧ್ಯೆ, ವಾರಣಾಸಿ ಮೇಲೂ ಕುಂಭದ ಎಫೆಕ್ಟ್ ಇದೆ. ಇಡೀ ಉತ್ತರ ಪ್ರದೇಶಕ್ಕೆ ಲಾಭ ತರ್ತಾ ಇದೆ ಕುಂಭಮೇಳ. ಈಗ ನೀವು ಟಿ ನರಸೀಪುರದಲ್ಲಿ ಎಷ್ಟು ಲಾಭ ಬಂದೆ? ನನಗಂತೂ ಖುಷಿ ಇದೆ, ನನ್ನ ರಾಜ್ಯಕ್ಕೆ ಲಾಭ ಬರ್ತಾ ಇದೆ ಅಂತೇಳಿ. ನೆಕ್ಸ್ಟ್, $1 ಬಿಲಿಯನ್ ಕೊಡುಗೆ ಬರ್ತಾ ಇದೆ. $24 ಬಿಲಿಯನ್ ಅರ್ಮೇನಿಯಾದ ಜಿಡಿಪಿಗೆ ಸಮ. ತೆರಿಗೆ ಮತ್ತು ಶುಲ್ಕದಿಂದಲೇ $3 ಬಿಲಿಯನ್ ಲಾಭ ಆಗ್ತಾ ಇದೆ. ತೆರಿಗೆ ಮತ್ತು ಶುಲ್ಕ. ಆಹಾರ ಬಟ್ಟೆಯಿಂದ ಅಪಾರ ಪ್ರಮಾಣದಲ್ಲಿ ಮಾರಾಟ ಆಗ್ತಾ ಇದೆ. ಹೋಟೆಲ್ಗಳು ಸಂಪೂರ್ಣವಾಗಿ ಬುಕ್ ಆಗಿದೆ. ವಿಮಾನಗಳು ಬುಕ್ ಆಗಿದೆ. 300 ಕಿಲೋಮೀಟರ್ ಇದು ಹೇಳಿದ್ವು ಅಲ್ವ, ಯಾವುದು ಏನೋ ಟ್ರಾಫಿಕ್ ಆಗಿತ್ತು ಅಂತೇಳಿ. ಟ್ರಾಫಿಕ್ ಜಾಮ್ ಅಂತ ಹೇಳ್ತೀವಿ, ನಿಜ ಟ್ರಾಫಿಕ್ ಜಾಮ್ ಆಗತ್ತೆ, ಕಷ್ಟ ಆಗತ್ತೆ. ಆದರೆ ಆ 300 ಕಿಲೋಮೀಟರ್ ಅಕ್ಕಪಕ್ಕದಲ್ಲಿ ಅಂಗಡಿಗಳಿರುತ್ತಲ್ಲ, ಹಣ್ಣಿನ ಅಂಗಡಿ, ನೀರಿನ ಅಂಗಡಿ, ಬಿಸ್ಕೆಟ್ನ ಅಂಗಡಿ, ಹೋಟೆಲ್ಲು, ತಿಂಡಿ, ಬಟ್ಟೆ, ಪೆಟ್ರೋಲ್, ಡೀಸೆಲ್ ವ್ಯಾಪಾರ ಆಗುತ್ತಾ ಇಲ್ಲೋ? ಪ್ರಯಾಗ್ರಾಜ್ನಿಂದ 50 ಮೈಲಿ ದೂರದ ಜನಕ್ಕೂ ಲಾಭ ಆಗ್ತಾ ಇದೆ. ರಸ್ತೆ ಪಕ್ಕದಲ್ಲಿ ನೂರಾರು ಅಂಗಡಿಗಳು ತಲೆ ಎತ್ತುತ್ತಾ ಇದೆ. ಅಯೋಧ್ಯೆ, ವಾರಣಾಸಿ ಮೇಲೂ ಕುಂಭದ ಎಫೆಕ್ಟ್ ಇದೆ. ಇಡೀ ಉತ್ತರ ಪ್ರದೇಶಕ್ಕೆ ಲಾಭ ತರ್ತಾ ಇದೆ ಕುಂಭಮೇಳ. ಈಗ ನೀವು ಟಿ ನರಸೀಪುರದಲ್ಲಿ ಎಷ್ಟು ಲಾಭ ಬಂದೆ? ನನಗಂತೂ ಖುಷಿ ಇದೆ, ನನ್ನ ರಾಜ್ಯಕ್ಕೆ ಲಾಭ ಬರ್ತಾ ಇದೆ ಅಂತೇಳಿ. ನೆಕ್ಸ್ಟ್, $1 ಬಿಲಿಯನ್ ಕೊಡುಗೆ ಬರ್ತಾ ಇದೆ. $24 ಬಿಲಿಯನ್ ಅರ್ಮೇನಿಯಾದ ಜಿಡಿಪಿಗೆ ಸಮ. ತೆರಿಗೆ ಮತ್ತು ಶುಲ್ಕದಿಂದಲೇ $3 ಬಿಲಿಯನ್ ಲಾಭ ಆಗ್ತಾ ಇದೆ. ತೆರಿಗೆ ಮತ್ತು ಶುಲ್ಕ. ಆಹಾರ ಬಟ್ಟೆಯಿಂದ ಅಪಾರ ಪ್ರಮಾಣದಲ್ಲಿ ಮಾರಾಟ ಆಗ್ತಾ ಇದೆ. ಹೋಟೆಲ್ಗಳು ಸಂಪೂರ್ಣವಾಗಿ ಬುಕ್ ಆಗಿದೆ. ವಿಮಾನಗಳು ಬುಕ್ ಆಗಿದೆ. 300 ಕಿಲೋಮೀಟರ್ ಇದು ಹೇಳಿದ್ವು ಅಲ್ವ, ಯಾವುದು ಏನೋ
ಟ್ರಾಫಿಕ್ ಆಗಿತ್ತು ಅಂತೇಳಿ. ಟ್ರಾಫಿಕ್ ಜಾಮ್ ಅಂತ ಹೇಳ್ತೀವಿ, ನಿಜ ಟ್ರಾಫಿಕ್ ಜಾಮ್ ಆಗತ್ತೆ, ಕಷ್ಟ ಆಗತ್ತೆ. ಆದರೆ ಆ 300 ಕಿಲೋಮೀಟರ್ ಅಕ್ಕಪಕ್ಕದಲ್ಲಿ ಅಂಗಡಿಗಳಿರುತ್ತಲ್ಲ, ಹಣ್ಣಿನ ಅಂಗಡಿ, ನೀರಿನ ಅಂಗಡಿ, ಬಿಸ್ಕೆಟ್ನ ಅಂಗಡಿ, ಹೋಟೆಲ್ಲು, ತಿಂಡಿ, ಬಟ್ಟೆ, ಪೆಟ್ರೋಲ್, ಡೀಸೆಲ್ ವ್ಯಾಪಾರ ಆಗುತ್ತೋ ಇಲ್ಲೋ? ಪ್ರಯಾಗ್ರಾಜ್ನಿಂದ 50 ಮೈಲಿ ದೂರದ ಜನಕ್ಕೂ ಲಾಭ ಆಗ್ತಾ ಇದೆ. ರಸ್ತೆ ಪಕ್ಕದಲ್ಲಿ ನೂರಾರು ಅಂಗಡಿಗಳು ತಲೆ ಎತ್ತುತ್ತಾ ಇದೆ. ಅಯೋಧ್ಯೆ, ವಾರಣಾಸಿ ಮೇಲೂ ಕುಂಭದ ಎಫೆಕ್ಟ್ ಇದೆ. ಇಡೀ ಉತ್ತರ ಪ್ರದೇಶಕ್ಕೆ ಲಾಭ ತರ್ತಾ ಇದೆ ಕುಂಭಮೇಳ. ಈಗ ನೀವು ಟಿ ನರಸೀಪುರದಲ್ಲಿ ಎಷ್ಟು ಲಾಭ ಬಂದೆ? ನನಗಂತೂ ಖುಷಿ ಇದೆ, ನನ್ನ ರಾಜ್ಯಕ್ಕೆ ಲಾಭ ಬರ್ತಾ ಇದೆ ಅಂತೇಳಿ. ನೆಕ್ಸ್ಟ್, $1 ಬಿಲಿಯನ್ ಕೊಡುಗೆ ಬರ್ತಾ ಇದೆ. $24 ಬಿಲಿಯನ್ ಆರ್ಮೇನಿಯಾದ GDPಗೆ ಸಮ. ತೆರಿಗೆ ಮತ್ತು ಶುಲ್ಕದಿಂದಲೇ $3 ಬಿಲಿಯನ್ ಲಾಭ ಆಗ್ತಾ ಇದೆ. ತೆರಿಗೆ ಮತ್ತು ಶುಲ್ಕ. ಆಹಾರ, ಬಟ್ಟೆಯಿಂದ ಅಪಾರ ಪ್ರಮಾಣದಲ್ಲಿ ಮಾರಾಟ ಆಗ್ತಾ ಇದೆ. ಹೋಟೆಲ್ಗಳು ಸಂಪೂರ್ಣವಾಗಿ ಬುಕ್ ಆಗಿದೆ, ವಿಮಾನಗಳು ಬುಕ್ ಆಗಿದೆ. 300 ಕಿಲೋಮೀಟರ್ ಇದು ಹೇಳಿದ್ವಲ್ವ, ಯಾವುದು ಏನೋ ಟ್ರಾಫಿಕ್ ಆಗಿತ್ತು ಅಂತೇಳಿ. ಟ್ರಾಫಿಕ್ ಜಾಮ್ ಅಂತ ಹೇಳ್ತೀವಿ, ನಿಜ ಟ್ರಾಫಿಕ್ ಜಾಮ್ ಆಗತ್ತೆ, ಕಷ್ಟ ಆಗತ್ತೆ. ಆದರೆ ಆ 300 ಕಿಲೋಮೀಟರ್ ಅಕ್ಕಪಕ್ಕದಲ್ಲಿ ಅಂಗಡಿಗಳಿರುತ್ತಲ್ಲ, ಹಣ್ಣಿನ ಅಂಗಡಿ, ನೀರಿನ ಅಂಗಡಿ, ಬಿಸ್ಕೆಟ್ನ ಅಂಗಡಿ, ಹೋಟೆಲ್ಲು, ತಿಂಡಿ, ಬಟ್ಟೆ, ಪೆಟ್ರೋಲ್, ಡೀಸೆಲ್ ವ್ಯಾಪಾರ ಆಗುತ್ತೋ ಇಲ್ಲೋ? ಪ್ರಯಾಗ್ರಾಜ್ನಿಂದ 50 ಮೈಲಿ ದೂರದ ಜನಕ್ಕೂ ಲಾಭ ಆಗ್ತಾ ಇದೆ. ರಸ್ತೆ ಪಕ್ಕದಲ್ಲಿ ನೂರಾರು ಅಂಗಡಿಗಳು ತಲೆ ಎತ್ತುತ್ತಾ ಇದೆ. ಅಯೋಧ್ಯೆ, ವಾರಣಾಸಿ ಮೇಲೂ ಕುಂಭದ ಎಫೆಕ್ಟ್ ಇದೆ. ಇಡೀ ಉತ್ತರ ಪ್ರದೇಶಕ್ಕೆ ಲಾಭ ತರ್ತಾ ಇದೆ ಕುಂಭಮೇಳ. ಈಗ ನೀವು ಟಿ ನರಸೀಪುರದಲ್ಲಿ ಎಷ್ಟು ಲಾಭ ಬಂದೆ? ನನಗಂತೂ ಖುಷಿ ಇದೆ, ನನ್ನ ರಾಜ್ಯಕ್ಕೆ ಲಾಭ ಬರ್ತಾ ಇದೆ ಅಂತೇಳಿ. ನೆಕ್ಸ್ಟ್, $1 ಬಿಲಿಯನ್ ಕೊಡುಗೆ ಬರ್ತಾ ಇದೆ. $24 ಬಿಲಿಯನ್ ಆರ್ಮೇನಿಯಾದ GDPಗೆ ಸಮ. ತೆರಿಗೆ ಮತ್ತು ಶುಲ್ಕದಿಂದಲೇ $3 ಬಿಲಿಯನ್ ಲಾಭ ಆಗ್ತಾ ಇದೆ. ತೆರಿಗೆ ಮತ್ತು ಶುಲ್ಕ. ಆಹಾರ, ಬಟ್ಟೆಯಿಂದ ಅಪಾರ ಪ್ರಮಾಣದಲ್ಲಿ ಮಾರಾಟ ಆಗ್ತಾ ಇದೆ. ಹೋಟೆಲ್ಗಳು ಸಂಪೂರ್ಣವಾಗಿ ಬುಕ್ ಆಗಿದೆ, ವಿಮಾನಗಳು ಬುಕ್ ಆಗಿದೆ. 300 ಕಿಲೋಮೀಟರ್ ಇದು ಹೇಳಿದ್ವಲ್ವ, ಯಾವುದು ಏನೋ ಟ್ರಾಫಿಕ್ ಆಗಿತ್ತು ಅಂತೇಳಿ. ಟ್ರಾಫಿಕ್ ಜಾಮ್ ಅಂತ ಹೇಳ್ತೀವಿ, ನಿಜ ಟ್ರಾಫಿಕ್ ಜಾಮ್ ಆಗತ್ತೆ, ಕಷ್ಟ ಆಗತ್ತೆ. ಆದರೆ ಆ 300 ಕಿಲೋಮೀಟರ್ ಅಕ್ಕಪಕ್ಕದಲ್ಲಿ ಅಂಗಡಿಗಳಿರುತ್ತಲ್ಲ, ಹಣ್ಣಿನ ಅಂಗಡಿ, ನೀರಿನ ಅಂಗಡಿ, ಬಿಸ್ಕೆಟ್ನ ಅಂಗಡಿ, ಹೋಟೆಲ್ಲು, ತಿಂಡಿ, ಬಟ್ಟೆ, ಪೆಟ್ರೋಲ್, ಡೀಸೆಲ್ ವ್ಯಾಪಾರ ಆಗುತ್ತೋ ಇಲ್ಲೋ? ಪ್ರಯಾಗ್ರಾಜ್ನಿಂದ 50 ಮೈಲಿ ದೂರದ ಜನಕ್ಕೂ ಲಾಭ ಆಗ್ತಾ ಇದೆ. ರಸ್ತೆ ಪಕ್ಕದಲ್ಲಿ ನೂರಾರು ಅಂಗಡಿಗಳು ತಲೆ ಎತ್ತುತ್ತಾ ಇದೆ. ಅಯೋಧ್ಯೆ, ವಾರಣಾಸಿ ಮೇಲೂ ಕುಂಭದ ಎಫೆಕ್ಟ್ ಇದೆ. ಇಡೀ ಉತ್ತರ ಪ್ರದೇಶಕ್ಕೆ ಲಾಭ ತರ್ತಾ ಇದೆ ಕುಂಭಮೇಳ. ಈಗ ನೀವು ಟಿ ನರಸೀಪುರದಲ್ಲಿ ಎಷ್ಟು ಲಾಭ ಬಂದೆ? ನನಗಂತೂ ಖುಷಿ ಇದೆ, ನನ್ನ ರಾಜ್ಯಕ್ಕೆ ಲಾಭ ಬರ್ತಾ ಇದೆ ಅಂತೇಳಿ. ನೆಕ್ಸ್ಟ್, $1 ಬಿಲಿಯನ್ ಕೊಡುಗೆ ಬರ್ತಾ ಇದೆ. $24 ಬಿಲಿಯನ್ ಆರ್ಮೇನಿಯಾದ GDPಗೆ ಸಮ. ತೆರಿಗೆ ಮತ್ತು ಶುಲ್ಕದಿಂದಲೇ $3 ಬಿಲಿಯನ್ ಲಾಭ ಆಗ್ತಾ ಇದೆ. ತೆರಿಗೆ ಮತ್ತು ಶುಲ್ಕ. ಆಹಾರ, ಬಟ್ಟೆಯಿಂದ ಅಪಾರ ಪ್ರಮಾಣದಲ್ಲಿ ಮಾರಾಟ ಆಗ್ತಾ ಇದೆ. ಹೋಟೆಲ್ಗಳು ಸಂಪೂರ್ಣವಾಗಿ ಬುಕ್ ಆಗಿದೆ, ವಿಮಾನಗಳು ಬುಕ್ ಆಗಿದೆ. 300 ಕಿಲೋಮೀಟರ್ ಇದು ಹೇಳಿದ್ವಲ್ವ, ಯಾವುದು ಏನೋ ಟ್ರಾಫಿಕ್ ಆಗಿತ್ತು ಅಂತೇಳಿ. ಟ್ರಾಫಿಕ್ ಜಾಮ್ ಅಂತ ಹೇಳ್ತೀವಿ, ನಿಜ ಟ್ರಾಫಿಕ್ ಜಾಮ್ ಆಗತ್ತೆ, ಕಷ್ಟ ಆಗತ್ತೆ. ಆದರೆ ಆ 300 ಕಿಲೋಮೀಟರ್ ಅಕ್ಕಪಕ್ಕದಲ್ಲಿ ಅಂಗಡಿಗಳಿರುತ್ತಲ್ಲ, ಹಣ್ಣಿನ ಅಂಗಡಿ, ನೀರಿನ ಅಂಗಡಿ, ಬಿಸ್ಕೆಟ್ನ ಅಂಗಡಿ, ಹೋಟೆಲ್ಲು, ತಿಂಡಿ, ಬಟ್ಟೆ, ಪೆಟ್ರೋಲ್, ಡೀಸೆಲ್ ವ್ಯಾಪಾರ ಆಗುತ್ತೋ ಇಲ್ಲೋ? ಪ್ರಯಾಗ್ರಾಜ್ನಿಂದ 50 ಮೈಲಿ ದೂರದ ಜನಕ್ಕೂ ಲಾಭ ಆಗ್ತಾ ಇದೆ. ರಸ್ತೆ ಪಕ್ಕದಲ್ಲಿ ನೂರಾರು ಅಂಗಡಿಗಳು ತಲೆ ಎತ್ತುತ್ತಾ ಇದೆ. ಅಯೋಧ್ಯೆ, ವಾರಣಾಸಿ ಮೇಲೂ ಕುಂಭದ ಎಫೆಕ್ಟ್ ಇದೆ. ಇಡೀ ಉತ್ತರ ಪ್ರದೇಶಕ್ಕೆ ಲಾಭ ತರ್ತಾ ಇದೆ ಕುಂಭಮೇಳ. ಈಗ ನೀವು ಟಿ ನರಸೀಪುರದಲ್ಲಿ ಎಷ್ಟು ಲಾಭ ಬಂದೆ? ನನಗಂತೂ ಖುಷಿ ಇದೆ, ನನ್ನ ರಾಜ್ಯಕ್ಕೆ ಲಾಭ ಬರ್ತಾ ಇದೆ ಅಂತೇಳಿ. ನೆಕ್ಸ್ಟ್,